ರೌದ್ರರೂಪೇ ಮಹಾಕಾಳಿ ಭದ್ರಕಾಳಿ ಪ್ರಸಾದಿತೆ ಮಮ ಗೃಹೇ ವಸತಿಂ ಕಾಳಿ ಸರ್ವಕಾರ್ಯಾರ್ಥಂ ಸರ್ವವರಪ್ರದಾಯಿನಿ ಭದ್ರಕಾಳಿಯೇ ನಮಃ. ತತ್ಪುರುಷಾಯ ವಿದ್ಮಗೆ ಮಹಾರೌದ್ರಾಯ ಧೀಮಹಿ ತನ್ನೋ ಶಿವ ಪ್ರಚೋದಯಾತ್. ಎಲ್ಲರಿಗೂ ನಮಸ್ಕಾರ. ಮಾತೃಭ್ಯೋ ನಮಃ, ಪಿತೃಭ್ಯೋ ನಮಃ. ಶ್ರೀ ಕ್ಷೇತ್ರ ಭದ್ರಕಾಳಿ ಶಿವಶಕ್ತಿ ನೆಲೆಸಿರುವಂತಹ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ನೆಲೆಗೊಂಡು ಭಕ್ತರ ಕಷ್ಟಗಳ ನಿವಾರಣೆ ಮಾಡುತ್ತಾ ಅವರ ಕೇಳಿದ ವರಗಳನ್ನು ಕೊಡುತ್ತಾ ಆ ದೇವಿಯ ಅನುಗ್ರಹವನ್ನು ಪಡೆದುಕೊಂಡು ಆ ಎಲ್ಲರಿಗೂ ಆ ದೇವಿಯ ಆಶೀರ್ವಾದವನ್ನು ಮಾಡುತ್ತಾ ನೆಲೆಸಿರುವಂತ ಕ್ಷೇತ್ರ ಈ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ. ಹಾಗಾಗಿ ಇದೇ ಆಷಾಢದ ಭೀಮನ ಅಮಾವಾಸ್ಯೆಯ ಒಂದು ವಿಶೇಷತೆಯನ್ನ ನಾನಿವತ್ತು ಹೇಳಕ್ ಬಂದಿದ್ದೇನೆ. ಇಲ್ಲಿ ಪ್ರತಿ ವರ್ಷದ ಆಷಾಢದ 3 ದಿನ ಕಾಲ, ಅಂದ್ರೆ ಆಷಾಢದ ಭೀಮನ ಅಮಾವಾಸ್ಯೆ ಕೊನೆ, ಅಂದ್ರೆ ಆಷಾಢದ ಅಮಾವಾಸ್ಯೆಯ ಕೊನೆ, ಶ್ರಾವಣದ ಪ್ರಾರಂಭ, ಕೊನೆಯಲ್ಲಿ ಆಷಾಢ ಭೀಮನ ಅಮಾವಾಸ್ಯೆ ಬರುತ್ತದೆ. ಭೀಮನ ಅಮಾವಾಸ್ಯೆಗೆ ಇಲ್ಲಿ ಕ್ಷೇತ್ರದಲ್ಲಿ ವಿಶೇಷವಾದ ಪೂಜೆ ಕೈಕರ್ಯಗಳನ್ನ ಮಾಡಿ ಪೂಜೆ ಸಲ್ಲಿಸುವಂಥದ್ದು ಬಹಳಷ್ಟು ವಿಶೇಷವಾಗಿರಂತ ದಿನ. 3 ದಿನ ಕಾಲ ಯಾಗಗಳನ್ನು ಮಾಡಿ ಲೋಕ ಕಲ್ಯಾಣಕ್ಕಾಗಿ ಯಾಗಗಳನ್ನು ನಡೆಸಿ ಮಳೆ ಬೆಳೆ ಆರೋಗ್ಯ ಐಶ್ವರ್ಯನ ಕೊಡ್ಲಿ, ಎಲ್ಲರಿಗೂ ಜಗತ್ತಿಗೆ ಒಳ್ಳೇದಾಗ್ಲಿ, ನಾಡಿಗೆ ಒಳ್ಳೇದಾಗ್ಲಿ, ಎಲ್ಲರಿಗೂ ಸುಖ ಶಾಂತಿಯನ್ನು ದಯಪಾಲಿಸಲಿ, ಎಲ್ಲರಿಗೂ ಆ ಮಳೆ ಬೆಳೆಯನ್ನಾಗಿ ಅವರ ಮನೆ ಸಮೃದ್ಧಿ ಆಗ್ಲಿ ಅಂತೇಳಿ ಈ ಕ್ಷೇತ್ರದಲ್ಲಿ 14 ವರ್ಷದಿಂದ ಮಾಡಿರುವಂಥದ್ದು ಈ 3 ದಿನ ಕಾಲ ಬಹಳಷ್ಟು ವಿಶೇಷವಾದಂಥ ಯಾಗ. 10ನೇ ತಾರೀಕು ಪ್ರಾರಂಭ ಆಗುವಂಥದ್ದು 12ನೇ ತಾರೀಕುವರೆಗೂ ಈ 3 ದಿನ ಕಾಲ ಸತತವಾಗಿ ಯಾಗ ನಡೆಯುವಂಥದ್ದು ಬಹಳಷ್ಟು ವಿಶೇಷ. ಮತ್ತೆ 10ನೇ ತಾರೀಕು ಸೋಮವಾರ, ಇದೇ ತಿಂಗಳು 10ನೇ ತಾರೀಕು ಸೋಮವಾರದಿಂದ ಪ್ರಾರಂಭ ಆಗುವಂಥದ್ದು 12ನೇ ತಾರೀಕು ಕೊನೆಗೊಂಡುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಒಂದು ಯಾಗ. ಹಾಗಾಗಿ ಈ ಭೀಮನ ಅಮಾವಾಸ್ಯೆ ಪ್ರಯುಕ್ತವಾಗಿ ಕ್ಷೇತ್ರದಲ್ಲಿ 10ನೇ ತಾರೀಕು ಪ್ರಾರಂಭ ಆಗುವಂಥದ್ದು ಸೋಮವಾರ ಬೆಳಗ್ಗೆ ಸೋಮಂಗಲಿಯದ ಗಂಗೆ ಪೂಜೆ ಆಗುವಂಥದ್ದು, ಅದಾದ ನಂತರ ಯಾಗಶಾಲೆ ಪೂಜೆ ಆಗುವಂಥದ್ದು, ಪುಣ್ಯಾಹ ಆಗುವಂಥದ್ದು, ಮತ್ತೆ ಕಾರ್ಯಸಿದ್ಧಿ ಗಣಪತಿ ಹೋಮ 108 ಮೋದಕದಿಂದ ಕಾರ್ಯಸಿದ್ಧಿ ಗಣಪತಿ ಹೋಮ ಮಾಡುವಂಥದ್ದು. ಅಂದ್ರೆ ಈ 3 ದಿನ ಕಾಲ ಯಾವ ವಿಘ್ನಗಳು ಬರದಂತೆ, ಯಾವ ದೋಷಗಳು ಬರದಂತೆ ಸುಸೂತ್ರವಾಗಿ ಕಾರ್ಯವನ್ನು ನಡೆಸಿಕೊಡು ಅಂತೇಳಿ ಮಹಾಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ತದನಂತರ ಕಾರ್ಯಸಿದ್ಧಿ ಗಣಪತಿ ಹೋಮವನ್ನು ಮಾಡಿ ಭಗವಂತನಿಗೆ ಒಪ್ಪಿಸಿ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವಂಥದ್ದು ಬಹಳಷ್ಟು ವಿಶೇಷವಾದೊಂದು ದಿನ. ಕಾರ್ಯಸಿದ್ಧಿ ಗಣಪತಿ ಹೋಮ ಆದ ನಂತರ ಮಹಾರುದ್ರಯಾಗ, ಶಿವನ ನೆನೆಸಿರದಿಂದ, ಮಹಾವೀರಭದ್ರೇಶ್ವರ ನೆನೆಸಿರದಿಂದ ಮಹಾರುದ್ರಯಾಗ. ರುದ್ರ ಅಂದ್ರೆ ಶಿವ, ಹಾಗಾಗಿ ರುದ್ರಯಾಗ ಮಾಡುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು ಯಾಗ ಅಂತದ್ದು. ರುದ್ರ ಕಳಶ ಆರಾಧನೆ ಮಾಡುವಂಥದ್ದು, ಮತ್ತೆ ತದಪ್ರಕಾರ 10 ಗಂಟೆ 30 ನಿಮಿಷಕ್ಕೆ ರುದ್ರಯಾಗ ಪ್ರಾರಂಭ ಮಾಡುವಂಥದ್ದು. ಈ ರುದ್ರಯಾಗದ ಪ್ರಯೋಜನಗಳೇನಂತಂದ್ರೆ, ಈ ರುದ್ರಯಾಗ ಬಹಳಷ್ಟು ಶಕ್ತಿ ಇರುವಂಥದ್ದು. ನಮ್ಮ ಜೀವನದಲ್ಲಿರುವಂತಹ ಕಷ್ಟಗಳನ್ನು ಹೋಗಲಾಡಿಸಿ ಸುಖ ಶಾಂತಿಯನ್ನು ಕೊಡುವಂಥದ್ದು ರುದ್ರಯಾಗದಲ್ಲಿ. ಮತ್ತೆ ದಾಂಪತ್ಯದಲ್ಲಿ ಸಮಸ್ಯೆ ಇದ್ರೆ, ಗಂಡ ಹೆಂಡತಿಯಲ್ಲಿ ಸಮಸ್ಯೆ ಇದ್ರೆ ಪರಿಹಾರ ಮಾಡುವಂಥದ್ದು, ಯಾವ ಅಕಾಲ ಮೃತ್ಯು ಮಧ್ಯದಲ್ಲಿ ಬರುವಂತಹ ಗಡ್ಡಾಂತರಗಳನ್ನ ಪರಿಹಾರ ಆಗ್ತದೆ, ಜಾತಕದಲ್ಲಿ ಜನ್ಮದಲ್ಲಿ ಯಾವ ದೋಷಗಳಿದ್ರೂ ಈ ಮಹಾ ರುದ್ರಯಾಗಕ್ಕೆ ಭಾಗವಹಿಸಿದ್ರೆ ಸಂಪೂರ್ಣವಾಗಿ ಆಶೀರ್ವಾದ ಕೊಡುವಂಥದ್ದು ಮಹಾಶಿವ. ಯಾಕಂದ್ರೆ ಶಿವನ ಅನುಗ್ರಹ ಇದ್ದಾಗ ಎಲ್ಲ ಕೆಲಸ ಕಾರ್ಯಗಳು ಆಗುವಂಥದ್ದು ಬಹಳಷ್ಟು ವಿಶೇಷ. ಹಾಗೆ 1 ಗಂಟೆಗೆ ಪೂರ್ಣಾವತಿ ಆಗ್ತದೆ, ಮಹಾಮಂಗಳಾರತಿ ಮತ್ತೆ ತೀರ್ಥ ಪ್ರಸಾದ. ಮತ್ತೆ ಮಂಗಳವಾರ ಬೆಳಗ್ಗೆ ದೇವಿ ಭದ್ರಕಾಳಿ ಸುಪ್ರಭಾತ ಆಗ್ತದೆ. ಸುಪ್ರಭಾತ ಆದ ನಂತರ ಪ್ರಧಾನ ದೇವತೆಗಳ ಆರಾಧನೆ, ಇಲ್ಲಿ ಹೆಸರುವಂತ ಚೌಡೇಶ್ವರಿ, ಭದ್ರಕಾಳಿ ಮತ್ತೆ ಕಾಲಭೈರವ, ಪ್ರತ್ಯಂಗರೆ ವೀರಭದ್ರೇಶ್ವರನ ಪ್ರಧಾನ ಕಳಶಗಳ ಆರಾಧನೆ ಮಾಡುವಂಥದ್ದು, ಮತ್ತೆ ಅಷ್ಟಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು, ನವದುರ್ಗಿಯ ಕಳಶ ಆರಾಧನೆ ಮಾಡುವಂಥದ್ದು, ಮತ್ತೆ ನವಗ್ರಹ ಕಳಶಗಳ ಆರಾಧನೆ ಮಾಡುವಂಥದ್ದು, ಅಷ್ಟದಿಕ್ಪಾಲಕರ ಕಳಶಗಳ ಆರಾಧನೆ ಮಾಡುವಂಥದ್ದು. ಹಾಗಾಗಿ ಆರಾಧನೆ ಮಾಡಿದ ನಂತರ ಹೋಮ ಪ್ರಾರಂಭ ಆಗುವಂಥದ್ದು ಬಹಳಷ್ಟು ವಿಶೇಷವಾಗಿರುವಂಥದ್ದು. ಮತ್ತೆ ಮಹಾಚಂಡಿಯಾಗ. ಮಹಾಚಂಡಿಯಾಗ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂಥದ್ದು ಒಂದು ಯಾಗ ಇದು. 10 ಗಂಟೆ 30 ನಿಮಿಷಕ್ಕೆ ಮಹಾಚಂಡಿಯಾಗ ಪ್ರಾರಂಭ ಆಗ್ತದೆ. ಕಳಶಾರಾಧನೆ, ಮಂಡಲಾರಾಧನೆ ಆದ ನಂತರ ಮಹಾಚಂಡಿಯ ಯಾಗ ನಡೆಯುವಂಥದ್ದು. ಮಹಾಚಂಡಿಕಾ ಯಾಗ ಅಂತಂದ್ರೆ 13 ಅಧ್ಯಾಯಗಳನ್ನ ಮಾಡಿ 13 ಅಧ್ಯಾಯಗಳಿಗೆ ಪೂರ್ಣಾವತಿಯನ್ನು ಕೊಟ್ಟು ದೇವಿಗೆ ಪೂಜೆ ಸಲ್ಲಿಸಿ ಭಗವಂತ ದೇವಿಯ ಒಂದು ಕೃಪೆಗೆ ಪಾತ್ರರಾಗಿರುವಂಥದ್ದು ಈ ಮಹಾಚಂಡಿ ಯಾಗದಲ್ಲಿ ಬಹಳಷ್ಟು ವಿಶೇಷವಾಗಿರುವಂಥದ್ದು. ಹಾಗಾಗಿ ಚಂಡಿಯಾಗ ಭಾಗವಹಿಸಿದಾಗ ನಮ್ಮಲ್ಲಿರುವಂತ ಕಷ್ಟಗಳು, ವಾಮ ಚಾರ ಮಾಟ ಮಂತ್ರ ಯಂತ್ರ ಯಾವುದೇ ಸಮಸ್ಯೆ ಇದ್ರೂ ಸಹ ಈ ಚಂಡಿಯಾಗದಲ್ಲಿ ಭಾಗವಹಿಸಿದಾಗ ಸಂಪೂರ್ಣವಾಗಿ ಆಗುವಂಥದ್ದು ಬಹಳಷ್ಟು ವಿಶೇಷ. ಸತತವಾಗಿ 3 ಗಂಟೆ ಕಾಲ, ಸಂಜೆ 3 ಗಂಟೆ ಕಾಲವರೆಗೂ ಮಹಾಚಂಡಿಯಾಗ ನಡೆಯುತ್ತದೆ. ತದನಂತರ ಪೂರ್ಣಾವತಿ, ಮತ್ತೆ
ಆ ಸೌಮಂಗಳಿಯರ ಪೂಜೆ ಆಗ್ತದೆ. ಮತ್ತೆ ನವದುರ್ಗೆ ಅಂದ್ರೆ ನವ ಕನ್ಯರ ಪೂಜೆ ಆಗ್ತದೆ. ಅದಾದ ನಂತರ ಪೂರ್ಣಾವತಿ ಮತ್ತೆ ತೀರ್ಥ ಪ್ರಸಾದ ಇರುವಂತದ್ದು ಬಹಳಷ್ಟು ವಿಶೇಷ. ಅದಾದ ನಂತರ ಮಂಗಳವಾರ ಸಂಜೆ 7:30 ಕ್ಷೇತ್ರದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಮಾಡುವಂತದ್ದು ಬಹಳಷ್ಟು ವಿಶೇಷ. ಯಾಕಂದ್ರೆ ಶಿವ ಶಕ್ತಿ ನೆಲೆಸಿರುವಂತ ಕ್ಷೇತ್ರದಲ್ಲಿ ಒಂದೇ ಗರ್ಭದ ಗುಡಿಯಲ್ಲಿ ಶಿವ ಮತ್ತೆ ಶಕ್ತಿ, ಶಿವ ಅಂತಂದ್ರೆ ಪರಮಾತ್ಮನು, ಶಕ್ತಿ ಅಂತಂದ್ರೆ ಆದಿಶಕ್ತಿ, ಇಬ್ಬರು ನೆಲೆಸಿರುವಂತ ಕ್ಷೇತ್ರದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಮಾಡುವಂಥದ್ದು, ಮೂರ್ತಿಯನ್ನು ಸ್ಥಾಪನೆಯನ್ನು ಮಾಡಿ ಕಲಶ ಆರಾಧನೆಗಳನ್ನು ಮಾಡಿ ಶಾಸ್ತ್ರೋತ್ತರವಾಗಿ ಮಾಡುವಂಥದ್ದು ಈ ಗಿರಿಜಾ ಕಲ್ಯಾಣೋತ್ಸವ. ಅಂದ್ರೆ ಪಾರ್ವತಿ ಪರಮೇಶ್ವರರಿಗೆ ಕಲ್ಯಾಣೋತ್ಸವ ಮಾಡುವ ಒಂದು ಭಾಗ್ಯನೇ ನಮ್ಮ ಭಾಗ್ಯ. ಯಾಕಂದ್ರೆ ನಾವು ನಿಜವಾಗ್ಲೂ ನೋಡಕ್ ಆಗೋದಿಲ್ಲ. ಇಲ್ಲಿ ಪಾರ್ವತಿ ಪರಮೇಶ್ವರ ಸ್ವತಃ ಬಂದು ಕೂತ್ಕೊಂಡು ಕಲ್ಯಾಣ ಮಾಡಿಸ್ಕೊಳ್ಳುವಂತ ಯೋಗ ಭಗವಂತನು ಎಲ್ಲರಿಗೂ ಕೊಡುವಂಥದ್ದು ಬಹಳಷ್ಟು ವಿಶೇಷ. ಮೂರ್ತಿಯನ್ನು ಸ್ಥಾಪನೆ ಮಾಡಿ ಕಲ್ಯಾಣೋತ್ಸವವನ್ನು ಮಾಡಿ ಕಣ್ ತುಂಬಿಕೊಳ್ಳುವಂಥದ್ದು. ಆ ಕಲ್ಯಾಣೋತ್ಸವ ಜಗತ್ತಿಗೆ ತಾಯಿ ಪರಮೇಶ್ವರನಾಗಿರುವಂತ ತಾಯಿ ಆಗಿರುವಂತ ಅವರಿಗೆ ಕಲ್ಯಾಣ ಮಾಡುವಂಥದ್ದೇ ನಮಗೆ ಸಿಕ್ಕುವಂತ ಭಾಗ್ಯ. 14 ವರ್ಷಗಳ ಕಾಲದಿಂದ ಮಾಡ್ಕೊಂಡು ಬಂದು ಮತ್ತೆ ಇದುವರೆಗೂ ಮಾಡ್ತಿರುವಂತದ್ದು ಕಲ್ಯಾಣೋತ್ಸವನ್ನ ಮಾಡುವಂಥದ್ದು ಬಹಳಷ್ಟು. ಈ ಕಲ್ಯಾಣೋತ್ಸವಕ್ಕೆ ಭಾಗವಹಿಸಿದಾಗ ಮದುವೆ ಆಗಿದಂಥವ್ರು ಸಂತಾನ ಪ್ರಾಪ್ತಿ ಆಗಿರುವಂಥದ್ದು, ಯಾವುದೇ ದೋಷಗಳಿದ್ರು, ಸರ್ಪ ದೋಷಗಳಿದ್ರು ಸಹ ಪರಿಹಾರ ಆಗ್ತದೆ. ಇತ್ತೀಚೆಗೆ ಏನಾಗಿದೆ ದಾಂಪತ್ಯದಲ್ಲಿ ಸಮಸ್ಯೆಗಳು ತುಂಬಾ ಬರ್ತಿದೆ. ಆ ಸಮಸ್ಯೆಗಳ ಕಲ್ಯಾಣೋತ್ಸವಕ್ಕೆ ಬಂದು ಭಾಗವಹಿಸಿದಾಗ ಶಿವನ ಶಕ್ತಿ ಅನುಗ್ರಹ ಪಡ್ಕೊಳ್ಳುವಂಥದ್ದು ಬಹಳಷ್ಟು ವಿಶೇಷ. ಅದಾದ ನಂತರ ಶಿವನ ಪಾರ್ವತಿ ಪ್ರಾಕೋರೋತ್ಸವ ಆಗ್ತದೆ. ಪ್ರಾಕೋರೋತ್ಸವ ಆದ ನಂತರ ಇತ ಪ್ರಕಾರ ಪೂಜೆ ನಡೆಯುವಂಥದ್ದು ಬಹಳಷ್ಟು ವಿಶೇಷ. ಹಾಗಾಗಿ ಭೀಮ್ ಅಮಾವಾಸ್ಯೆ 12ನೇ ತಾರೀಕು ಬುಧವಾರ ಬೆಳಗ್ಗೆ ಅಮ್ಮನವರಿಗೆ 3 ಗಂಟೆಗೆ ಅಭಿಷೇಕ ಪ್ರಾರಂಭ ಆಗ್ತದೆ. ಅಭಿಷೇಕ ಆದ ನಂತರ 6 ಗಂಟೆಗೆ ಯಥ ಪ್ರಕಾರವಾಗಿ ಅಮ್ಮನವರಿಗೆ ಮಹಾಮಂಗಳಾರತಿಗೆ ದರ್ಶನ ಪ್ರಾರಂಭ ಆಗುವಂಥದ್ದು ಈ ಭೀಮ್ ಅಮಾವಾಸ್ಯೆ 12ನೇ ತಾರೀಕು. ವಿಶೇಷವಾದ ಅಲಂಕಾರವನ್ನ ಮಾಡಿ ದೇವಿಗೆ ವಿಶೇಷ ಪೂಜೆಗಳನ್ನು ಸಲ್ಲಿಸಿ ಬರುವಂತ ಭಕ್ತರ ಅವರ ಕಷ್ಟಗಳು ನಿವಾರಣೆ ಮಾಡಿ ಸಂಕಲ್ಪವನ್ನು ಮಾಡಿ ಬರುವಂತ ಭಕ್ತರಿಗೆ ನಿನ್ನ ಆಶೀರ್ವಾದ ಕೊಡುವಂತೇಳಿ ಮಹಾಸಂಕಲ್ಪ ಮಾಡುವಂಥದ್ದು ಈ ಭೀಮ್ ಅಮಾವಾಸ್ಯೆಯಲ್ಲಿ ಶಿವನ ಮತ್ತೆ ಶಕ್ತಿಗೆ. ಹಾಗಾಗಿ ಪ್ರಧಾನ ದೇವತೆಗಳಿಗೆ ಹೋಮ ಮಾಡುವಂಥದ್ದು ಭೀಮ್ ಅಮಾವಾಸ್ಯೆಗೆ 10 ಗಂಟೆ ಪ್ರಾರಂಭ ಆಗ್ತದೆ. 10 ಗಂಟೆಯಿಂದ 12:30 ಪ್ರಧಾನ ದೇವತೆಗಳ ಹೋಮ ಆಗ್ತದೆ. ಅದಾದ ನಂತರ ಭದ್ರಕಾಳಿ ಸಮೇತವಾಗಿ ಪ್ರಾಕಾರೋತ್ಸವ ಪ್ರಾರಂಭ ಆಗ್ತದೆ 12:30 ಕ್ಷೇತ್ರದಲ್ಲಿ. 12:30 ಪ್ರಾರಂಭ ಆಗುವಂಥದ್ದು. ತದನಂತರ ಅಮ್ಮನವರಿಗೆ ಮಹಾಮಂಗಳಾರತಿ ಆಗ್ತದೆ. ಮತ್ತೆ ವಿಶೇಷವಾಗಿ ಪೂಜೆ ಸಲ್ಲಿಸುವಂಥದ್ದು ಬಹಳಷ್ಟು ವಿಶೇಷ. ಮತ್ತೆ 3 ಗಂಟೆಗೆ ದಶ ಪ್ರತ್ಯಂಗರ ಯಾಗ. ದಶ ಅಂತಂದ್ರೆ ಬಹಳ ಶಕ್ತಿ ಇರುವಂಥದ್ದು. ಶತ್ರುಗಳಿಂದ ಸಮಸ್ಯೆ ಆಗ್ತಿದೆ, ಶತ್ರುಗಳಮ್ಮ ಇಲ್ಲಿದ್ದು ನಮ್ಮನ್ನ ಏನೋ ಮಾತುಗಳಿಂದ ಬೈಕೊಂಡ್ತಿದ್ದಾರೆ, ನಮ್ಮ ಶತ್ರುಗಳಿಗೆ ಸಮಸ್ಯೆಗಳು ಕೊಡ್ತಿದ್ದಾರೆ, ನಮ್ಮನಿಂದ ಶತ್ರುಗಳು ಬೈಕೊಂಡ್ತಿದ್ದಾರೆ, ನಮ್ಗೆ ಇಲ್ಲಿ ಸಲ್ಲದಲ್ಲ ಹೇಳ್ಕೊಳ್ಳುವಂಥದ್ದು, ನಮ್ ಬಗ್ಗೆ ನಾನಾ ತರ ಕೆಟ್ಟದನ್ನ ಹೇಳ್ಕೊಳ್ಳುವಂಥದ್ದು. ಇಂಥವ್ಗೆಲ್ಲ ಆ ಪ್ರತ್ಯಂಗರಿ ಅಂತಂದ್ರೆ ಬಹಳಷ್ಟು ಶಕ್ತಿ ಇರುವಂತ ತಾಯಿ. ಶತ್ರುಗಳ ಬಾಯಿಯನ್ನು ಶರ ಹಿಡಿದು ಅವರು ತಕ್ಕ ಪಾಠವನ್ನು ಕಲಿಸುವಂತವಳು ಯಾರು ಅಂತಂದ್ರೆ ಅಥರ್ಣ ವೇದ ಪ್ರತ್ಯಂಗರಿ ದೇವಿ ಅಂತ ಹೇಳ್ಬೋದು. ಯಾಕಂದ್ರೆ ಯಾವ ಶತ್ರುಗಳಾಗ್ಲಿ ಅವರು ಮನುಷ್ಯರೇ, ಅವರ ಮಾನವರೇ. ಆ ಶತ್ರುಗಳಿಗೆ ನೀವು ಸಂಕಲ್ಪ ಮಾಡೋದಿಷ್ಟೇ. ಯಾವುದೇ ಶತ್ರುಗಳು ಸಹ ಏನೂ ಆಗೋದು ಬೇಡ, ಅವರಿಂದ ನಮಗೆ ಏನೂ ಆಗೋದು ಬೇಡ, ಅವರಿಂದ ಏನೇ ನಮಗೆ ಕೆಟ್ಟದಾದ್ರೂ ಸಹ ಅದು ತಾಕೋದು ಬೇಡ, ಅವರಿಗೆ ತಕ್ಕ ಪಾಠವನ್ನು ನೀನೇ ಕಲಿಸ್ಬೇಕಂತೇಳಿ ಮಹಾಸಂಕಲ್ಪವನ್ನು ಮಾಡುವಂಥದ್ದು. ಶತ್ರುಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಳುವಂಥದ್ದು ಈ ಯಾಗದಲ್ಲಿ ಭಾಗವಹಿಸಿದಾಗ ಸರ್ಪದೋಷ ಇರ್ಬೋದು, ರಾಹುಕೇತು ದೋಷಗಳಿರ್ಬೋದು, ನವಗ್ರಹ ದೋಷಗಳಿರ್ಬೋದು, ಮತ್ತೆ ವಾಮಾಚಾರ ಮಾಟ ಮಂತ್ರಗಳು ಏನೇ ಆಗಿದ್ರು ಸಹ ಈ ಮಹಾ ಪ್ರತ್ಯಂಗಿರಿ ಯಾಗದಲ್ಲಿ ಭಾಗವಹಿಸಿದಾಗ ಸಂಪೂರ್ಣವಾಗಿ ನೀವು ಅದು ದಶ ಪ್ರತ್ಯಂಗಿರಿ ಯಾಗ ಅಂತಂದ್ರೆ ಬಹಳಷ್ಟು ವಿಶೇಷವಾಗಿ ಅಧ್ಯಾಯಗಳನ್ನು ಮಾಡಿ ದೇವಿಗೆ ಅರ್ಪಣೆಯನ್ನು ಮಾಡು, ಪೂರ್ಣಾವತಿಯನ್ನು ಕೊಟ್ಟು ಆ ದೇವಿಗೆ ಸಮರ್ಪಣೆ ಮಾಡುವಂಥದ್ದು ಈ ದಶ ಪ್ರತ್ಯಂಗಿರಿ ಯಾಗ. ಬಂದು ಈ ಯಾಗಕ್ಕೆ ಒಮ್ಮೆ ಪಾಲ್ಗೊಳ್ಳಿ, ಆ ದೇವಿಯ ಒಂದು ಶಕ್ತಿಯನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಹಾಗಾದ ನಂತರ ಕ್ಷೇತ್ರದಲ್ಲಿ ವಿಶೇಷವಾಗಿ ನಡೆಯುವಂಥದ್ದು ಪೂಜೆ ಏನಪ್ಪಾ ಅಂತಂದ್ರೆ 7:30 5,008 ತೆಂಗಿನಕಾಯಿ ದೀಪ ರಂಗ ಪೂಜೆಯನ್ನ ಮಾಡುವಂಥದ್ದು ಬಹಳಷ್ಟು ವಿಶೇಷ. 5,008 ತೆಂಗಿನಕಾಯಿ ದೀಪವನ್ನು ಹಚ್ಚಿ ಆ ಬೆಳಕಿಂದ ತಾಯಿ ದರ್ಶನ ಮಾಡೋದೇ ನಮ್ಮ ಅದೃಷ್ಟ ಅಂತ ಹೇಳ್ಬೋದು. ಆ ಬೆಳಕಿಂದ ತಾಯಿನ ದರ್ಶನ ಮಾಡ್ಬೇಕಾದ್ರೆ 2 ಕಣ್ಣು ಸಾಲೋದಿಲ್ಲ. ಯಾಕಂದ್ರೆ ಆ ದೀಪ ಹಚ್ಚೋದು ಏನಪ್ಪಾ ಅಂತಂದ್ರೆ ಪ್ರತಿಯೊಬ್ಬರ ಜೀವನದಲ್ಲಿ ಇರುವಂತ ಕತ್ತಲನ್ನ ಹೋಗಲಾಡಿಸಿ ಬೆಳಕನ್ನು ಕೊಡುವಂಥದ್ದು, ಅವರ ಜೀವನದಲ್ಲಿ ಏನೇ ಸಮಸ್ಯೆಗಳಿದ್ರು ಸಹ ಪರಿಹಾರ ಆಗುವಂಥದ್ದು. ಭೀಮನ ಅಮಾವಾಸ್ಯೆಗೆ ಬಂದು ಆ ದೀಪ ದರ್ಶನ ಮಾಡಿದ್ದಾದರೆ ನಿಮ್ಮ ಎಲ್ಲ ಸಮಸ್ಯೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತದೆ.
ಆ ಶಿವನ ಶಕ್ತಿಯ ಅನುಗ್ರಹ ನಿಮಗೆ ಸದಾಕಾಲ ಅನುಗ್ರಹ ಆಗುವಂತದ್ದು ಬಹಳಷ್ಟು ವಿಶೇಷ. ಈ 3 ದಿನ ಕಾರ್ಯಕ್ರಮಕ್ಕೆ ಎಲ್ಲ ಭಾಗವಹಿಸಿ, ಮತ್ತೆ ಈ ಹೋಮಕ್ಕೆ ಭಾಗವಹಿಸುವಂತವರು, ಸಂಕಲ್ಪ ಮಾಡಿಸುವಂತವರಿಗೆ ಕೊನೆಯಲ್ಲಿ ಭೀಮನ ಅಮಾವಾಸ್ಯೆಗೆ ಹೋಮ ಆದ ನಂತರ ಪ್ರತಿಯೊಬ್ಬರಿಗೂ ಸಹ ಈ ದುರ್ಗಾ ಚಕ್ರವನ್ನು ಕೊಡುವಂತದ್ದು ಇಂದಿನಿಂದ ಮಾಡಿಕೊಂಡು ಬಂದಿರುವಂತ ಪದ್ಧತಿ. ಆಗಾಗ ಚಕ್ರವನ್ನು ಮನೆಯಲ್ಲಿ ತೆಗೆದುಕೊಂಡಿಟ್ಟಾಗ, ವ್ಯಾಪಾರ ಕ್ಷೇತ್ರದಲ್ಲಾಗಲಿ, ವ್ಯವಹಾರ ಕ್ಷೇತ್ರದಲ್ಲಾಗಲಿ, ಮನೆಯಲ್ಲಾಗಲಿ ಆ ಚಕ್ರವನ್ನು ತೆಗೆದುಕೊಂಡು ಇಟ್ಟಾಗ ಎಲ್ಲ ಸಮಸ್ಯೆಗಳು ನಿವಾರಣೆ ಆಗುವಂತದ್ದು ಬಹಳಷ್ಟು ವಿಶೇಷ. ಈ ಹೋಮಕ್ಕೆ ಭಾಗವಹಿಸುವಂತವರಿಗೆ ಆ ಅಮ್ಮನವರ ಪ್ರಸಾದ ಮತ್ತೆ ದುರ್ಗಾ ಚಕ್ರವನ್ನ ಸ್ಥಾಪನೆ ಆಗಿ ಪೂಜೆ ಮಾಡಿರುವಂತದ್ದು, ಪ್ರಾಣ ಪ್ರತಿಷ್ಠೆ ಆಗಿರುವಂತಹ ಚಕ್ರವನ್ನು ಕೊಡುವಂತದ್ದು ಪದ್ಧತಿ ಇರುವಂತದ್ದು. ಹಾಗಾಗಿ ಬಂದು ಆ ಭಾಗವಹಿಸಿ ಅಮ್ಮನವರ ಚಕ್ರವನ್ನು ಪಡೆದು ನಿಮಗೆ ಇರುವಂತಹ ಎಲ್ಲ ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಭೀಮನ ಅಮಾವಾಸ್ಯೆ ಪ್ರಯುಕ್ತವಾಗಿ 3 ದಿನ ನಡೆಯುವಂತಹ ಯಾಗಕ್ಕೆ ಭಾಗವಹಿಸಿ ಆ ದೇವಿಯ ಕೃಪೆಗೆ, ಶಿವನ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ, ಆ ದೇವಿ ಜಗತ್ತಿಗೆ ಒಳ್ಳೆಯದಾಗ್ಲಿ, ಲೋಕಕ್ಕೆ ಕಲ್ಯಾಣವಾಗ್ಲಿ ಅಂತೇಳಿ ಎಲ್ಲರಿಗೂ ಸುಖ ಶಾಂತಿಯನ್ನು ಕೊಟ್ಟು ಈ ಜಗತ್ತಿಗೆ ಮಳೆ ಬೆಳೆ, ರೈತರಿಗೆ ಒಳ್ಳೆಯ ಅನುಕೂಲವಾಗಿ ಆ ದೇವಿಯ ಅನುಗ್ರಹ ಆಗ್ಲಿ ಅಂತೇಳಿ, ಎಲ್ಲರಿಗೂ ಆ ದೇವಿ ಒಂದು ಆಶೀರ್ವಾದ ಇರ್ಲಿ ಅಂತೇಳಿ ಎಲ್ರಿಗೂ ಪ್ರಾರ್ಥನೆ ಮಾಡೋಣ. ಎಲ್ಲರಿಗೂ ನಮಸ್ಕಾರ. ಸರ್ವೇ ಜನಾಂ ಸುಖಿನೋ ಭವಂತು.